ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ 134ನೇ ಯಶಸ್ವಿ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಎಂದಿನಂತೆ 30-35 ಜನ ಕ್ವಶನ್ ಕೇಳಿದ್ದೀರಿ. ಅದರಲ್ಲಿ ಬೆಸ್ಟ್ ಆಫ್ 10 ತಗೊಂಡು ಉಳುಕಿದವ್ರನ್ನ ನೆಕ್ಸ್ಟ್ ವೀಕಿಗೆ ಮುಂದೂಡಿ ನಾವು ಎಂದಿನಂತೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಸ್ವಾಮಿ ಸಮರ್ಥರಿಗೆ ಸಹಸ್ರ ವಂದನೆಗಳು. ಗುರುವಾರ ಅವರ ಪೂಜಾ ನಾದಿ ಕೈಂಕರ್ಯಗಳಾದ ಮೇಲೆ ಇದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಮೈ ಬಾಸ್ ಆಲ್ಸೋ. ಮನೆಯಿಂದ ಕೊಟ್ಟಿರೋದಕ್ಕೆ ಸ್ವಲ್ಪ ಅನುಕೂಲವಾಗಿದೆ. ಇಲ್ಲಾಂದರೆ ಚಾಮರಾಜಪೇಟೆ ಕಡೆಗೆ ಗುರುವಾರ ಶುಕ್ರವಾರ ಕೋಣನಕುಂಟೆ ಕೆಲಸದ ನಿಮಿತ್ತ ಓಡಬೇಕಾಗಿ ಬಂದಿರುತ್ತೆ ಸ್ನೇಹಿತರೆ. ಓಕೆ, ಇವತ್ತು ಯಾರು ಕೇಳಿದರೆ ನೋಡೋಣ. ಕೀರ್ತಿ ಕೊಲ್ಹಾರ್ ವಿಜಾಪುರದಿಂದ ಮೆಸೇಜ್ ಮಾಡಿದ್ರಿ, ಅಕ್ಕಲಕೋಟೆ ಅನನ್ಯ ಜ್ಯೋತಿ ಇನ್ನೂ ಮುಟ್ಟಿಲ್ಲ ಅಂತ. ಕೀರ್ತಿ ಬುಕ್ಕ ವಾಪಸ್ ಬಂದಿದೆ, ನಿಮಗೆ ನಾನು ತಿರ್ಗಾ ಫೋನ್ ಮಾಡ್ತೀನಿ. ಬೆಂಗಳೂರಲ್ಲಿ ಯಾರು ಪಡ್ಕೊಳ್ಳೋ ಬಗ್ಗೆ ಇದ್ದರೆ ಹೇಳಿ, ಅವ್ರಿಗೆ ಕೊಡ್ತೀನಿ, ಅವ್ರು ನಿಮಗೆ ತಲುಪಿಸ್ಲಿ. ಯಾಕೆಂದರೆ ಕೊರಿಯರ್ಗಳು ಕೆಲವು ಕಾಲದಲ್ಲಿ ಕೆಲವು ಜಾಗಗಳಲ್ಲಿ ಹೋಗಲ್ಲ. ನೀವು ಯಾವುದೊಂದು ಹಳ್ಳಿ ಹೆಸರು ಮೆನ್ಷನ್ ಮಾಡಿದರೆ ವಿಜಾಪುರ ಹತ್ರ, ಆ ಹಳ್ಳಿಯಲ್ಲಿ ಪ್ರೊಫೆಷ್ನಲ್ ಕೊರಿಯರ್ ಇಲ್ಲವಂತೆ. ಓಕೆ, ರವಿಕಿರಣ್ ಕೇಳಿದ್ದಾರೆ, ಕೊಟ್ರಮ್ಮ ಆ್ಯಸ್ ಯೂಶ್ವಲ್ ಕೇಳಿದ್ದಾರೆ. ನೆಕ್ಸ್ಟ್ ಮಾಗಡಿ ರೋಡ್ ಉಮೇಶ್ ಕೇಳಿದ್ದಾರೆ. ಬಂಟ್ವಾಳದಿಂದ ಸಂತೋಷ್ ಕೇಳಿದ್ದಾರೆ. ನೆಕ್ಸ್ಟ್ ಶೀಗೆಹಳ್ಳಿಯಿಂದ ರಾಜು ಕೇಳಿದ್ದಾರೆ. ಮಹೇಶ್ ಕೇಳಿದ್ದಾರೆ, ಊರ ಹೆಸರು ಹೇಳಬೇಕು ಮಹೇಶ್ ಅವರೇ. ನೆಕ್ಸ್ಟ್ ಮೈಸೂರಿಂದ ಆ್ಯಸ್ ಯೂಶ್ವಲ್ ರೆಗ್ಯುಲರ್ ವಿವರ್ ರಶ್ಮಿ. ನೆಕ್ಸ್ಟ್ ಕಾಂತರಾಜ್ ಕೇಳಿದ್ದಾರೆ. ನೆಕ್ಸ್ಟ್ ಗದಗಿಂದ ಪಲ್ಲವಿ ಕೇಳಿದ್ದಾಳೆ. ಸೊ ನೋಡೋಣವಾ. ರವಿಕಿರಣ್ 407. ರವಿ, ಸಮಸ್ಯೆ ನಿನ್ನಲ್ಲೇ ಇದೆ, ಊರ ಹೆಸರು ಹೇಳಿಲ್ಲ ನೀನು. ಮೈಸೂರಲ್ಲಿ ಒಬ್ಬ ರವಿಕಿರಣ್ ಇದ್ದಾರೆ, ಅವ್ರು ಇರ್ಬೋದು ನನಗೆ ಗೊತ್ತಿಲ್ಲ. 407 ಬಾಬಾ, ಸಮಸ್ಯೆ ನಿಮ್ಮಲ್ಲೇ ಇದೆ. ನೋಡೋಣ. ಇವಾಗ ಜವಾಬ್ದಾರಿಯಿಂದ ವ್ಯಾಪಾರ ಮಾಡು, ಯಾರಿಗೂ ಏನನ್ನು ಅನ್ನಬೇಡ, ನನ್ನ ಮಂತ್ರ ಜಪ ಮಾಡು, ಆನಂದ ಲಭಿಸುವುದು. ನೋಡಿ, ನಾನೇನು ವ್ಯಾಪಾರ ಮಾಡ್ತಾ ಇಲ್ವಲ್ಲಣ ಅಂತ ಹೇಳಬೇಡ ರವಿ, ಕೆಲಸ ಮಾಡ್ತಾಯಿದ್ರೆ ನಿಯತ್ತಾಗಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬೇರೆಯವರ ಒಂದು ನುಡಿಗಳಿಂದ ನಮಗೇನೂ ಪ್ರಯೋಜನ ಇಲ್ಲ. ಅವ್ರಿಗೆ ಹಾಗಾಗಲಿ ಇವ್ರಿಗೆ ಹೀಗಾಗಲಿ ಅಂತ ನಾವು ಶಪಿಸ್ಕೊಂಡು ಪೂಜೆ ಮಾಡಿದರೆ ಪೂಜೆ ವೇಸ್ಟು. ಮನೆಯಲ್ಲಿ ಪತಿಯೇ ಪರದೈವ ಅಂತ ಅಂದ್ಕೊಂಡ ಹೆಣ್ಮಕ್ಳು ಬಾಳು ಸಂತೋಷದಲ್ಲಿ ಇದೆ ಅಲ್ವಾ. ನಾನೇ ದುಡಿತೀನಿ, ನನಗಿಂತ ಗಂಡನೇ ಸಂಬಳ ಹೆಚ್ಚಿಗೆ, ಗಂಡನಕ್ಕಿಂತ ನನಗೆ ಸಂಬಳ ಹೆಚ್ಚಿಗೆ, ನಾನು ಯಾವುದ್ರಲ್ಲಿ ಕಮ್ಮಿ ಇದ್ದೀನಿ ಅಂತ ಗಂಡಿಗೆ 4 ಜನರು ಇದ್ದರೆ ಹೀಯಾಳಿಸಿ ಗುಡಿ ಗುಂಡಾರ ತಿರುಗಿದರೆ ವೇಸ್ಟು. ಹೇಳ್ತೀನಿ ನೋಡಿ. ಸೇಮ್ ಅಪ್ಲೈಸ್ ಟು ಹಸ್ಬೆಂಡ್ ಆಲ್ಸೋ. ನೆಕ್ಸ್ಟ್ ಕೊಟ್ರಮ್ಮ 212. ಕೊಟ್ರಮ್ಮರೇ ನಮಸ್ತೆ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. 212ರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ನೆನೆಸಿರುವ ಕಾರ್ಯ ಸಾಧಿಸಬೇಕಾದ್ರೆ ಸುಂದರಕಾಂಡದ 21ನೇ ಸ್ಟಂಜೆ 49 ದಿನ ಓದು. ಬಂತು ನೋಡಿ, ಇದರ ವಿಷ್ಣು ಸಹಸ್ರನಾಮ ಆ ಸುಂದರಕಾಂಡ 21ನೇ ಸ್ಟಂಜ 49 ಡೇಸು ಓದಬೇಕಂತೆ ಕೊಟ್ರಮ್ಮವರೇ. ಮಗನ ಪ್ರಾಬ್ಲಮ್ ಅಂತ ಬರೆದಿದ್ದೀರಿ. ದಯಮಾಡಿ ಪ್ರಾಬ್ಲಮ್ಸ್ನ ಟೈಪ್ ಮಾಡಬೇಡಿ ಕೊಟ್ರಮ್ಮವರೇ, ಪ್ರಾಬ್ಲಮ್ಸು ನಿಮ್ಮಲ್ಲೇ ಇರಲಿ. ನಂಬರು ನನಗೆ ಕೊಡಿ, ಬಾಬಾ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಫಾಲೋ ಮಾಡೋಣ. ಓಕೆ, ರೈಟ್. ನೆಕ್ಸ್ಟ್ ಮಾಗಡಿ ರೋಡ್ನಿಂದ ಉಮೇಶ್, ಏಕನಾಮ ಸದಾಪ್ರೀತಿ 174. ಉಮೇಶ್ ಹೇಗಿದ್ದೀರಾ? 174. ಅಕ್ಕಲಕೋಟೆ ಅನನ್ಯ ಜೊತೆ ಓದಿದಾದಮೇಲೆ ತುಂಬ ಚೆನ್ನಾಗಿ ಬರೆದಿರೋಣ ಅಂತ ಹೇಳಿದ್ರಿ, ತುಂಬ ಥ್ಯಾಂಕ್ಸು. ನನ್ನದೆನ್ನುವುದು ಏನೂ ಇಲ್ಲ, ಸ್ವಾಮಿ ಸಮರ್ಥರು ಬರೆಸ್ಕೊಂಡಿದ್ದಾರೆ. ನಿನಗೆ ತಿಳಿದಿರುವ ಘಟನೆ ನಡೆಯುತ್ತದೆ, ಅದು ನನ್ನ ಕೃಪಾ ಕಟಾಕ್ಷದಿಂದ ತಿಳಿ. ಯಾರಲ್ಲೂ ಅದನ್ನು ಹೇಳಬೇಡ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಕೆಲವು ಸಲ ಸೀಕ್ರೆಟ್ನ ಬಾಬಾ ಹೇಳಬೇಡ ಅಂತ ಹೇಳ್ತಾರೆ, ನಾವು ಹೇಳಿಬಿಟ್ಟು ಅದನ್ನು ದೂರ ಮಾಡ್ಕೊಳ್ತೀವಿ ಅಲ್ವಾ. ನಿನಗೆ ಅರಿಯದಂತೆಯೇ ಒಂದು ಒಳ್ಳೆಯ ಸುಮಧುರವಾದ ಘಟನೆ ನಿಮ್ಮಲ್ಲಿ ನಡೆಯುತ್ತೆ, ಅದನ್ನ ಯಾರಿಗೆ ಹೇಳಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಓಕೆ, ಮಾಗಡಿ ರೋಡ್ ಉಮೇಶ್ವರೇ ನೋಡಿ. ಸಂತೋಷ್ ಬಂಟ್ವಾಳ್ 207 ಸಂತೋಷ್, ನಿನ್ನ ಕಾರ್ಯವು ಜಯ ಪಡೆಯುತ್ತದೆ. ಒಂದೇ ಲೈನ್, ಸಿಂಗಲ್ ಲೈನ್ ಹೇಳಿದ್ದಾರೆ ಬಾಬಾ. ಕಾರ್ಯ ಏನಿದೆ ನನಗೆ ಗೊತ್ತಿದೆ. ನೆಕ್ಸ್ಟ್ ಜಗದೀಶ್ 666. ಯಾವ ಊರಂತ ಹೇಳಿಲ್ಲ ಜಗದೀಶ್ ಅವರೇ, ಸಮಸ್ಯೆನೂ ಟೈಪ್ ಮಾಡಲಿಲ್ಲ, ಬರೀ ಜಗದೀಶ್ 666 ಅಂತ ಹೇಳಿದಿರಿ. ನಾನು ಜಗದೀಶ್ 666 ಒಳಗಡೆ ಏನಿದೆ ಅದು ಓದ್ತಾ ಇದ್ದೀನಿ. ಜಾಗ್ರತೆಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡು, ಸೊ ಅದು ಒಳ್ಳೆಯದಾಗತ್ತೆ ನಿಮಗೆ. ಬಾಬಾ ಇದರ ವಿಷ್ಣು ಸಹಸ್ರನಾಮ ಆರ್ ಸುಂದರಕಾಂಡ ಎರಡರಲ್ಲಿ ಭಾಳ ಹೆಚ್ಚಿಗೆ ಒತ್ತು ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಜಗದೀಶ್ ಆಯ್ತಲ್ಲ. ರಾಜು ಶೀಗೆಹಳ್ಳಿ 703 7+3 10 ಅಣ್ಣ ಅಂತ ಹೇಳಿದಿರಿ. ಹೌದು ರಾಜು ಅವರೇ, ಶೀಗೆಹಳ್ಳಿಯ ಒಂದು ಪ್ರಸ್ತಾಪ ಶ್ರೀಧರ ಚರಿತ್ರೆಯಲ್ಲಿ ಬರುತ್ತೆ. ಶ್ರೀ ಸಾಯಿರಾಮ್ ನಾಮವು ಬಾಬಾ ಸ್ವರೂಪ, ಆದ್ದರಿಂದ ಅದನ್ನು ಕಂಟಿನ್ಯೂಸ್ ಆಗಿ ಸತತವಾಗಿ ಪಠಣ ಮಾಡುವಂತ ಬರ್ತಾ ಇದೆ. ರಾಜು ಅವರೇ. ಮಹೇಶ್, ನೀವು ಮಹೇಶ್ ಯಾವ ಊರು ಅಂತ ಹೇಳಿಲ್ಲ ನೀವು. 189 ಕೇಳಿದ್ರಿ, ಸಮಸ್ಯೆ ನಿಮ್ಮಲ್ಲೇ ಇದೆ. ಆದರೆ ಲಾಸ್ಟ್ ವೀಕ್ ಟೈಪ್ ಮಾಡಿಬಿಟ್ಟಿದ್ರಿ ಸಮಸ್ಯೆ ತಲೆನೋವೋಣ ಅಂತ.
ಸೊ ಈ ಸಲ ಸಮಸ್ಯೆ ಟೈಪ್ ಮಾಡಲಿಲ್ಲ, ಗುಡ್ ಆಫ್ ಯು. 189 ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ನಾನು ಇದ್ದೇನೆ, ಆದರೆ ನೀವು ಕಾಣದೆ ನೊಂದುಕೊಳ್ಳುತ್ತಿದ್ದೀರಿ. ನನ್ನ ವಿಭೂತಿಯನ್ನು ಧರಿಸಿ, ನನ್ನ ನಾಮ ಜಪವನ್ನು ಜಪಿಸಿ, ನಿಮ್ಮ ಕಷ್ಟ ತೊಲಗುವು. ನೋಡಿ 4 ಪಾಯಿಂಟ್ಸ್ ಹೇಳಿದ್ದಾರೆ. ಬಾಬಾ ಫೋಟೋ ಎಲ್ಲಿರ್ತದೆ, ಬಾಬಾ ಅವ್ರ ಮನೇಲಿ ಇರ್ತಾನೆ ಅಂತ ಅರ್ಥ. ನಾನಿಲ್ಲ ಅಂತ ಅಂದ್ಕೊಳ್ಳೇಬೇಡಿ. ನನ್ನ ಒಂದು ವಿಭೂತಿ ಧರಿಸಿ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ಸುಳ್ಳೆ ನಾನು ಇಲ್ಲ ಅಂತ ವಾದ ಮಾಡ್ತೀರಿ. ಬಾಬುನೇ ಸಾಯಿ ಸಚ್ಚರಿತಿಯಲ್ಲಿ ಆಜ್ಞೆ ಮಾಡಿದ್ದಾರೆ, ಎಲ್ಲೆಲ್ಲಿ ಫೋಟೋಗಳಿದೆ ಆ ಫೋಟೋ ಮೂಲಕ ನಾನು ಇದ್ದೀನಿ ಅಂತ. ಓಕೆ. ರಶ್ಮಿ ಮೈಸೂರು, ಅಣ್ಣ ಯಾವಾಗ ಬರ್ತಾಯಿದ್ದೀರಿ ಮೈಸೂರಿಗೆ ಅಂತ. ಹೌದು ರಶ್ಮಿ, ಬರೀ ಟ್ರಾವೆಲ್ ಆಗಿತ್ತು. 18th ಆದಮೇಲೆ 20th ಮೇಲೆ ಮೈಸೂರಿಗೆ ಬರ್ತಾಯಿದ್ದೀನಿ. 118 ನೋಡೋಣ. ಯಾರೋ ಹೇಳುವುದನ್ನು ಮಾಡಿ ಈ ಅವಸ್ಥೆಯನ್ನು ಅನುಭವಿಸ್ತಾ ಇದೆಯಾ? ನೋಡಿ ರಶ್ಮಿ, ನಿಂಗೆ ಕರೆಕ್ಟಾಗಿ ಬಂದಿರಬಹುದು ಅಲ್ವಾ. ಗುರುವಾರದಂದು ನನ್ನ ಮಹಾಮಂತ್ರ ಜಪ ಮಾಡು, ನಿನ್ನ ಕೋರಿಕೆ ಎಲ್ಲವೂ ನೆರವೇರುತ್ತೆ ಅಂತ ಬರ್ತಾಯಿದೆ. ಕೆಲವು ಸಲ ಹಿರಿಯರು ಅನಿಸ್ಕೊಂಡವರು, ಫ್ರೆಂಡ್ಸ್ ಅನಿಸ್ಕೊಂಡವರು ನಮಗೆ ತಪ್ಪಾಗಿ ಗೈಡ್ ಮಾಡ್ತಾರೆ. ಆದ್ದರಿಂದ ಯಾರು ಏನೇ ಹೇಳಲಿ ನಿಮಗೆ ಕೂಲಂಕುಷವಾಗಿ ಪರಿಶೀಲಿಸೋ ಬುದ್ಧಿ ನಿಮ್ಮಲ್ಲಿರಬೇಕು. ಅಯ್ಯೋ ನಿಮ್ಮ ಅಣ್ಣ ಹಾಗೆ, ಅಯ್ಯೋ ನಿಮ್ಮ ಅಪ್ಪ ಹೀಗೆ, ಅಯ್ಯೋ ನಿನ್ನ ಹೆಂಡತಿ ಹಿಂಗೆ ಅಂದಾಗ ನೀವು ವಿವೇಚಿಸಬೇಕು. ಓಕೆ. ಆಮೇಲೆ ಜೊತೆಗಿರೋರು ಯಾರೋ ಏನೋ ಹೇಳಿದರು ಅದಕ್ಕೆ ಚೇಂಜ್ ಆದರು ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಅಷ್ಟು ಬುದ್ಧಿಹೀನರಲ್ಲ ನಿಮ್ಮ ಗಂಡ, ಅಷ್ಟು ಬುದ್ಧಿಹೀನರಲ್ಲ ನಿಮ್ಮ ಅಣ್ಣ, ಅಷ್ಟು ಬುದ್ಧಿಹೀನರಲ್ಲ ನಿಮ್ಮ ಸ್ನೇಹಿತ. ಓಕೆ. ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು 2 ಪಾರ್ಟೀಸಲ್ಲಿ. ಆದರೂ ಕೂಡ ಇವತ್ತೊಂದು ಉಕ್ತಿ ನೋಡಿದೆ ಫೇಸ್ಬುಕ್ಕಲ್ಲಿ. ಜಗತ್ತಲ್ಲಿ ಜಗನ ಹಾಳಾಗೋದಕ್ಕೆ 2 ಕಾರಣ ಜಗದಲ್ಲಿ. ಒಂದು ನಗದು, ಇನ್ನೊಂದು ನಾಲ್ಗೆ. ತುಂಬ ಚೆನ್ನಾಗಿದೆ ಇದು ಅಲ್ವಾ. ನಾಲ್ಗೆ ಒಳ್ಳೇದಾದರೆ ನಾಡೇ ಒಳ್ಳೆಯದು ಅಂತ. ಭೂತಯ್ಯನ ಮಗ ಈ ಸಿನಿಮಾ ನೋಡಿದ್ದೀರಿ ನೀವು. ವಿಷ್ಣುವರ್ಧನ್ ತಂದೆ ಜನರಿಗೆಲ್ಲ ಬೇಕಾಗಿರ್ತಾನೆ, ದುಡ್ಡಿರಲ್ಲ, ಇಡೀ ಊರೇ ಬರುತ್ತೆ. ಆದರೆ ಭೂತಯ್ಯ 4 ಕಡೆಗೂ ಒದ್ದಾಡ್ತಾ ಇರ್ತಾನೆ, ಶೆಟ್ಟಿತನ ಮಾಡಿ. ಒಂದು ಭಿಕ್ಷೆಗಾರಿಗೆ ಒಂದು ತುತ್ತು ಅನ್ನನೂ ಹಾಕಿರಲ್ಲ, ಅವನಿಗೆ ಬಂಡಿಲ್ ಒಂದನೇ ಹಣ ತೊಗೊಂಡು ಹೋಗ್ತಾನೆ ಮಗ. ಹೀಗೆ ನಾನಾ ಥರ ಉದರ ನಿಮಿತ್ತಂ ಬಹುಕೃತವೇಶಂ ಅಂತ ಹೇಳಿರ್ಬೋದು. ಆದರೆ ನಾವಿರೋದು ಕಾಡಲ್ಲಲ್ಲ. ಬಾಬಾ ಸಮರ್ಥ ಸಾಯಿಬಾಬಾ ಅದನ್ನೇ ಹೇಳ್ತಾರೆ, ನಾವು ಯಾರಿಗೆ ತೊಂದರೆ ಕೊಡೋದಂಗೆ ಜೀವನ ಮಾಡಿದರೆ ಅದೇ ದೊಡ್ಡ ಸಾಧನೆ ಅಂತ. ಯು ನೀಡ್ ನಾಟ್ ಬಿ ಪುನೀತ್ ರಾಜ್ಕುಮಾರ್, ಯು ನೀಡ್ ನಾಟ್ ಬಿ ಡಾಕ್ಟರ್ ರಾಜ್ಕುಮಾರ್, ಯು ನೀಡ್ ನಾಟ್ ಬಿ ಪುರಂದರ ದಾಸ. ನಿಮ್ಗೆ ಮತ್ತೊಬ್ರಿಗೆ ತೊಂದರೆ ಕೊಡಲಾರ್ದಂಗೆ ನೀವು ಬಂದರೆ ಮತ್ತೊಬ್ಬರಿಗೆ ಸಂತೋಷ ಆಗ್ತಾ ಇರಬೇಕು ರೀ. ಹಾಗಿರಬೇಕು ಜೀವನದಲ್ಲಿ ನೀವು ಅಲ್ವಾ. ಯಾಕಂದರೆ ನಮ್ಮ ಒಂದು ಬರುವಿಕೆ ಅಪರೂಪವಾಯಿತು ಅಂದರೆ ಪ್ರೀತಿ ಜಾಸ್ತಿ ಆಗುತ್ತೆ. ಸದಾ ಅದೇ 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 ಅಂತ ಯಪ್ಪ ಮತ್ತೆ ಇಷ್ಟ ಆಗೋಯ್ತು ನನ್ನ ಲೈಫ್ ಅಂತ ಜೊತೆಗಿರೋರು ಅನ್ನಿಸ್ಬಿಟ್ರೆ. ನಮ್ಮ ಹಂಸಲೇಖ ಸರ್ ಯಾವಾಗಲೂ ಒಂದು ನುಡಿಗಳು ಹೇಳ್ತಾ ಇರ್ತಾರೆ, ನಾವಿದ್ದಾಗ ನಮ್ಮ ಹೆಸರು ಕೆಟ್ಟೋಯ್ತು. ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸರ್ SP ಹೇಳಿದ್ರಂತೆ, ನಾವಿದ್ದಾಗ ನಮ್ಮ ಹೆಸರು ಕೆಟ್ಟೋಯ್ತು ಅಂದರೆ ನಾವು ಬದುಕಿ ವ್ಯರ್ಥ ಅಂತ. ನೋಡ್ಕೊಳ್ಬೇಕಲ್ವ ಅದನ್ನೆಲ್ಲ ನಾವು ಅಲ್ವಾ. ನಾವು ಹೋದರೆ ಮತ್ತೊಬ್ಬರ ಮನೆಗೆ ಸಂತೋಷ ಆಗಬೇಕು. ಅವ್ರು ಬಂದ್ರಪ್ಪ ಮತ್ತೆ ಅಂತ ಅವ್ರು ಬೇಯಿಸಿದ್ರ ಹೋಯ್ತು ಆಯಿತಾ. ಯಾವಾಗಲೂ ರಿಲೇಷನ್ಶಿಪ್ ಮೇಂಟೈನಿಂಗ್ ಈಸ್ ಆಲ್ಸೋ ಆರ್ಟ್, ನಾಟ್ ಎವ್ರಿಬಡಿ ಈಸ್ ಎ ಆರ್ಟಿಸ್ಟ್. ಇರಲಿ, ವಿಚಾರ ಬೇರೆ ಕಡೆ ಹೋಗ್ತಾ ಇದೆ, ನನ್ನ ಕೆಲಸಕ್ಕೆ ಲೇಟ್ ಆಗ್ತಾ ಇದೆ. ಆರಾಮಾಗಿದ್ದೀನಿ. ರಶ್ಮಿ ಪಾಪ ತುಂಬ 3-4 ಮೆಸೇಜ್ ಮಾಡಿದರು. ಟ್ರಾವೆಲ್ ಊರಿಂದ ಊರು ಆದ ತಕ್ಷಣ ನನ್ನ HR ಕೆಲಸ ಆ ಥರ ಇರೋದರಿಂದ ಡೀಲಿಂಗ್ಸ್ ಕಟ್ ಮಾಡೋದು, ಟ್ರೈನಿಂಗ್ ಡೆವಲಪ್ಮೆಂಟು, ಡಾಕ್ಯುಮೆಂಟ್ಸ್ ಇಸ್ಕೊಂಬರೋದು, ಪ್ರತಿಯೊಂದು ಫಿಕ್ಸಿಂಗ್, ರಿಕ್ರೂಟ್ಮೆಂಟ್ ಡೆವಲಪ್ಮೆಂಟ್ ಎಲ್ಲ ಇರೋದರಿಂದ ನನಗೆ ಆರಾಮಿಲ್ದಂಗೆ ಆಗಿತ್ತು ತಿರುಗಾಡಿ. ಈಗ ಆರಾಮಾಗಿದ್ದೀನಿ ವಾಯ್ಸ್. ಡೋಂಟ್ ವರಿ ರೇಷ್ಮಿ, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ನೆಕ್ಸ್ಟ್ ಕಾಂತರಾಜ್ 219. ನೋಡೋಣ ಕಾಂತರಾಜ್ ಅವರೇ ಏನು ಹೇಳ್ತಾ ಇದ್ದಾರೆ. ಬಾಬಾ ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿಂದ ಬರ್ತಾರೆ. ಯಾಕಪ್ಪ ನನಗೆ ಯಾವಾಗಲೂ ಇನ್ಸಲ್ಟೆ ಅಂತ ನೀವು ನೊಂದ್ಕೋಬೇಡಿ. ನಿನ್ನ ಆಧರಿಸೋರು ಪೂರ್ವ ದಿಕ್ಕಿಂದ ಬರ್ತಾ ಇದ್ದಾರೆ ಅಂತ ನಿಮ್ಮ ಒಂದು ಕರ್ತವ್ಯವನ್ನು ನೀವು ಮಾಡ್ತಾ ಇರ್ರಿ. ನನಗೆ ಆಧ್ಯಾತ್ಮಿಕ ಅಕ್ಕ ಒಬ್ಬರಿದ್ದಾರೆ, ಅವ್ರು ಯಾವಾಗಲೂ ಅವ್ರು ಹೇಳೋದು ಅದನ್ನೇ, ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಉಮೇಶ್, ಬಾಬಾ ಕೆಲಸ ಬಾಬಾ ಮಾಡ್ತಾರೆ ಅಂತ. ಸೋ ಟ್ರೂ ಅಲ್ವಾ. ಪಲ್ಲವಿ ಗದಗಿಂದ ಕೇಳಿದಾಳೆ 196. ನಮ್ಮ ತಂದೆಗೆ ಆರಾಮಿಲ್ಲ ಅಂತ ಟೈಪ್ ಮಾಡಿದಿರಿ ಪಲ್ಲವಿ. ದಯಮಾಡಿ ಪಾಪ ನಿಮ್ಮ ತಂದೆ ಆರಾಮಾಗಲಿ ಬೇಗ. ಎಷ್ಟು ಜನ ತಂದೆ ತಾಯಿಗಳು ನೋಡ್ಕೊಳ್ತಾರೆ ಈಗಿನ ಕಾಲದಲ್ಲಿ ನೋಡಿ. ಈಗಿನ ಕಾಲದಲ್ಲಿ ಮದುವೆ ಆದರೂ ಕೂಡ ನಮ್ಮ ಅಪ್ಪ ಅಮ್ಮ ಅನ್ನೋರು ಎಷ್ಟು ಗ್ರೇಟ್ ಅಲ್ವಾ. 196 ಪಲ್ಲವಿ ಏನು ಹೇಳ್ತಾರೆ. ಬಾಬಾ ನಿನ್ನ ಹೃದಯಾರ್ಪಣೆಯಿಂದ ಎಲ್ಲವೂ ಲಭಿಸುತ್ತದೆ, ನೀನು ಟೋಟಲ್ ಸರೆಂಡರ್ ಮಾಡುವಂತ ಹೇಳ್ತಾ ಇದ್ದಾರೆ ಬಾಬಾ. ಸೊ ಕೆಲಸದ ನಿಮಿತ್ತ ಮತ್ತೆ 12 ಗಂಟೆ ತೋರಿಸ್ತಾ ಇದೆ, ಲಾಗಿನ್ ಆಗಬೇಕು ನಾನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ. ಅಣ್ಣ ಒಂದು ಮಂತ್ರ ಹೇಳಿ ಕಷ್ಟ ನಿವಾರಣೆಗೆ ಅಂತ. ಇವತ್ತೊಂದು ಮಂತ್ರ ಸಿಕ್ಕಿದೆ ಕಷ್ಟ ನಿವಾರಣೆಗೆ, ಶತ್ರುಬಾಧೆಗೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸಾಯಿರಾಮ್, ಪ್ಲೀಸ್ ಟೇಕ್ ಕೇರ್ ಆನ್.